ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಡಿಬೇಕು ಬಿಟ್ಟು ಹೋಗ್ತಾರೆ. ಸರಿ ಸ್ನೇಹಿತರೆ, ಕುಶಾಲನಗರದ ರೈತ ಸಮುದಾಯ ಭವನದಲ್ಲಿ ಒಂದು ರಿಸೆಪ್ಷನ್ ಇತ್ತು. ಹಾಗಾಗಿ ಸಂಜೆ ನಾವೆಲ್ಲರೂ ನನ್ನ ಮಗಳು ಸ್ಕೂಲಿಂದ ಬಂದಾದಮೇಲೆ ರೆಡಿಯಾಗಿ ಕುಶಾಲನಗರದ ಕಡೆ ನಮ್ಮ ಪಯಣನ ಶುರು ಮಾಡ್ತಾಯಿದ್ದೀವಿ. ನನ್ನ ಮಗ ಕಾರಲ್ಲಿ ಕೂತ್ಕೊಂಡ ತಕ್ಷಣ ಅಮ್ಮ ಹಾಡಾಕಿ ಅಂತ ಶುರು ಹಚ್ಕೊಂಡವನೇ. ಯಾವ ಹಾಡಬೇಕು ಕೇಳಿ ಒಂದ್ಸತಿ. ಯಾವ ಹಾಡಬೇಕು ಮಗನೆ? ಯಾವ್ದು ಬೇಕಂತೆ ಮಗ್ಳೆ? ಕ್ಲಾಸ್ ಈಗ 4th. ಪಾಸ್ ಆದರೆ 5, ಫೇಲ್ ಆದರೆ 4. ಮತ್ತೆ ಓದಕ್ಕಲ್ಲ ಅವಳು. ಓದ್ತೀರಾ? ಏನು ಕಾಫಿ ಕುಡಿಬಾರ್ದು ಮಕ್ಕಳು? ಪರ್ವತ್ ಮಾವು 2 ನಿಮಿಷಕ್ಕೆ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟೈತೆ. ರೆಡಿ ಆದ್ರಾ? ಶೂ ಹಾಕವ್ರ ಕೈಗೆ ಹೋಗಿ ಇಟ್ಬಿಟ್ಟು ಬಂದಿದ್ದೀನಿ. ಏನೇನ್ಬೇಕು ತಿನ್ಕೊಬಿಟ್ಟು ಬಂದಿದ್ದೀನಿ. ಸ್ನೇಹಿತರೆ, ನಾವು ಹೋದ ತಕ್ಷಣ ಸ್ನ್ಯಾಕ್ಸ್ ರೆಡಿಯಾಗಿತ್ತು. ಎಲ್ಲನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಒಂದು ಲೋಟ ಕಾಫಿನ ಕುಡಿದು ಅಲ್ಲಿಂದ ರಿಸೆಪ್ಷನ್ ಹಾಲ್ ಕಡೆ ಬಂದು ನೋಡಿ. ಇಲ್ಲಿ ಹುಡುಗಿಕ್ಕಿಂತ ಫಸ್ಟೇ ರೆಡಿಯಾಗಿ ನಿಂತಿದ್ರು, ಆದರೆ ಹುಡುಗಿ ಇನ್ನೂ ರೆಡಿಯಾಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದು. ವಿಕ್ಕು 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 ಅಲ್ಲಿ ಬಿಟ್ರು. ಹೆಂಗೋ ವಿಕ್ಕು? ಎಂಥದ್ದು ಮಗನೇ ಅದ? ಅಜ್ಜಿಗೆ ಕೇಳು, ಏಮಜ್ಜಿ ಕೊಡ್ಸಿ ಅಂತ. ನನಗೂ ಕೊಡ್ಸಿ ಅನ್ನೋ. ಸ್ನೇಹಿತರೆ, ಈ ಉಂಗುರ ನೋಡಿ ಇಲ್ಲಿ ನಮ್ಮ ಅತ್ತಿಗೆದು. ಇವಾಗ ಈ ರೀತಿ ಹೆಂಗೆ ಬಿಚ್ಕೊಡ್ತಾರೆ ಅಂದರೆ ನಂಗೆ ಗಿಫ್ಟ್ ಅಂತ ಇವತ್ತು ನೋಡಿದ್ರ ಬಿಚ್ಕೊಟ್ಟೆ ಬಿಟ್ರು ಪಾಪ. ಥ್ಯಾಂಕ್ಸ್ ಅದಕ್ಕೆ ಥ್ಯಾಂಕ್ಸ್. ನಂಗೆ ಈ ಕಡೆ ಕೈಗೆ ಉಂಗುರ ಇರಲಿಲ್ಲ ನೋಡಿ, ಪಾಪ ನಮ್ಮ ಅದಕ್ಕೆ ಕೊಟ್ಟವ್ರೆ. ಇವಾಗೇನು ಚಿನ್ನದ ರೇಟಲ್ಲಿ ಎಷ್ಟಾಗೋದಕ್ಕೆ ಇದಕ್ಕೆ 5 ಗ್ರಾಮಿಗೆ. ಸ್ನೇಹಿತರೆ, 1 ಲಕ್ಷದ ಗಿಫ್ಟ್ ಕೊಟ್ಟವ್ರು ನೋಡಿ ನಮ್ಮ ಅದಕ್ಕೆ. ನನಗೆ ಪಾಪ ಬೇಡ ಅಂದರೆ ಈ ಉಂಗುರ ಕೊಟ್ಟರು ಈಗ. ಸ್ನೇಹಿತರೆ, ಸುಮ್ಮನೆ ನಾನು ನಮ್ಮ ಅದಕ್ಕೆ ತಮಾಷೆ ಮಾಡ್ತಾಯಿದ್ದೆ. ರಿಂಗು ನನಗೆ ಅಲ್ವಾ ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಅವರು ಬ್ಯಾಗಲ್ಲಿ ಇನ್ನೊಂದು ಎಕ್ಸ್ಟ್ರಾ ರಿಂಗ್ ಇತ್ತು ಅಂತ ಅಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಅದನ್ನ ನನಗೆ ಕೊಟ್ಟರು. ಅದಾದಮೇಲೆ ಎಲ್ಲರೂ ಜ್ಯೂಸ್ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಹೋದರು. ಎಲ್ಲ ಮಗಳು ಒಳಿಯಾ? ಹಾಂ, ಈಗ ಹೊಟ್ಟಿಲ್ಲ.
ಎಲ್ಲ ನಿಮ್ಮ ಯಜಮಾನ್ರು ತೋಟಕ್ಕೆ ನೀರು ಹೊಡಿಯಕ್ಕೆ ಹೋಗಿದ್ದಾರೆ. ಇಷ್ಟೊಂದಲ್ಲಿ ಹೊಡಿತಾರಾ? ಹೆವಿ ವರ್ಕರ್ ಅವ್ರು, ನೈಟ್ ಡ್ಯೂಟಿ. ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ಈ ದೇಶ. ಚುಟ್ಟಿ ಎಲ್ಲಿ? ಅದೇ ತೋಟ ಮನೆಗೆ ಪಕ್ಕ. ನಿನಗೆ ಕನ್ಫ್ಯೂಸ್ ಎಲ್ಲಿ ಅಂತ. ಮನೆ ಪಕ್ಕ ತೋಟ ಇಲ್ವಾ? ಹಾ. ಎಲ್ಲೇ ಅಂಬು ಇಲ್ಲಾಂದ್ರೆ ಹೋಗುತ್ತಷ್ಟೇ. ಇದು ನಿನ್ನ ಮಗಳಲ್ಲಿ ನಿನ್ನ ಮಗಳು ಮನೆ ಅವಳನ್ನ ಯಾಕೆ ಬಿಟ್ಟು ಬಂದೆ? ಹಿಂದೆ ಓಡ್ಬೇಕಾಗುತ್ತೆ. ಎಲ್ಲ ಇರೋ ಕೋಟೆ ನಿಂದು ಬ್ಲೇಸರ್ ಎಲ್ಲೋ? ಯಶು ನಿನ್ನ ಬ್ಲೇಸರ್ ಎಲ್ಲಿ? ಸೆಕೆ ಆಮೇಲೆ ಡ್ಯಾನ್ಸ್ ಮಾಡೋ ತನಕ ಬೇಕಲ್ಲ. ಈ ಕಡೆದು ಈ ಕಡೆದು ಅಕ್ಕಲ್ಲ ಏಕೆ? ಸೋನು ನಿನ್ನ ಹತ್ರ ಏನೈತೆ ಸೋನು? ಏನು ಸೋನು ಅದು? ಎಲ್ಲ ಚೇನು? ವಾವ್, ಸೋನದ ಚೇನ್ ಐತೆ ಇಲ್ಲಿ, ಚೇನು. ಕ್ಯಾಮ್ರಾದವ್ರು ಎಲ್ಲೋ ಕ್ರಿಕೆಟ್ ಪ್ರೇಮಿ ಅನ್ಸುತ್ತೆ ನೋಡಿ. ಇಲ್ಲಿ ಮದುವೆ ಮನೆಯಲ್ಲೂ ಕ್ರಿಕೆಟ್ ಹಾಕೋರು ಸ್ಕ್ರೀನಿಗೆ. ಸ್ಮಿತಾ ಏನು ಮಾತಾಡ್ಕೊತಾ ಇರ್ಬೋದು ಅವ್ರು ಇನ್ನೂ ನಾಳೆ ತನಕ ಮಾತಾಡ್ತಾ ಇರ್ತಾರೆ. ಏನು ಮಾತಾಡೋದು ಅಂತ ಅವ್ರಿಗೆ ಗೊತ್ತಿರಕ್ಕಲ್ಲ. ಅಲ್ಲ ಕೈ ತೆಗಿಲ್ಲ. ನೀನು ನಿಮ್ಮನೆಯವರು ಹಿಂಗೆ ಮಾತಾಡಿವ್ರಾ? ಇಲ್ಲ ನಾನು ನೋಡಲಿಲ್ಲ. ಕೊರೋನಾ ಇತ್ತಲ್ಲ, ಅದೇ ಕೊರೋನಾ ಯಾಕೆ ಬಂತು ಅಂತ ಮಾತಾಡ್ತಿದ್ದೆ ನಾವು. ದುಡ್ಡು ಉಳ್ಸಕ್ಕೆ ಏನ್ ಮಾಡಿದ್ರಿ ಚಿನ್ನ ಹೋಯ್ತಲ್ಲ. ಮಕ್ಕಳಿಗೆ ಈ ಕಡೆ ಕೂತವ್ರು ದಪ್ಪಕ್ಕೆ ಬರ್ತಾರಂತೆ, ಈ ಕಡೆ ಕೂತಿರೋರು ಇವ್ರು ದಪ್ಪಕ್ಕೆ ಬರ್ತಾರಂತೆ. ಅದಕ್ಕೆ ನಾನು ಮಧ್ಯೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಹೆಂಗೆ ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇನು ಪರವಾಗಿಲ್ಲ. ನೀನು ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಗ ಮತ್ತೇನಿಲ್ಲ. ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಒಪ್ಪಿಕೊಡ್ತೇನೆ.
ರಶ್ ಆಯ್ತಾ? ಏ ವಿಕು ವೆಜಿಟೇಬಲ್ ಸೂಪ್ ಅದು ನೋಡಿ ಇವಾಗ ಹಾಕೊಡ್ತಾರೆ ಯಾವ ಕಲರ್ ಇರುತ್ತೆ ಅಂತ. ಸ್ನೇಹಿತರೆ ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡೋದು, ಹರಟೆ ಹೊಡೆದು, ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಊಟಕ್ಕೆ ಹೋದು. ಊಟ ಎಲ್ಲನೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ವೆರೈಟಿಗಳನ್ನೂ ಸಹ ಮಾಡಿಸಿದ್ರು. ನಮಗೆ ಜಾಸ್ತಿ ಫುಡ್ ಎಲ್ಲನೂ ತಿನ್ನೋಕ್ಕಾಗಲ್ಲ, ನಮ್ಮದೇನಿದ್ರು ಲಿಮಿಟೆಡ್ ಫುಡ್ಡು, ಎಷ್ಟಾಗುತ್ತೋ ಅಷ್ಟು ಮಾತ್ರ ತಿಂದು. ಅಂತೂ ನನಗೆ ಯಾವಾಗಲೂ ಅಷ್ಟೇ, ಎಲ್ಲೇ ಆದ್ರೂ ಅಷ್ಟೇ ಊಟನ ಹಾಕಿಸ್ಕೊಂಡು ವೇಸ್ಟ್ ಮಾಡೋದು ಅಂತ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ಕೆಲವೊಂದನ್ನು ನಾನು ಬಿಟ್ಟು ಬರಲೇಬೇಕಾಯಿತು. ಅಂದರೆ ನನಗೆ ಜಾಸ್ತಿ ತಿನ್ನಲಿಕ್ಕೆ ಆಗಲಿಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಐಟಮ್ಗಳು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಹುಡುಗ ಹುಡುಗಿಗೆ ವಿಶ್ ಮಾಡಿ ಅಲ್ಲಿಂದ ನಾವು ಮನೆ ಕಡೆ ನಮ್ಮ ಪಯಣನ ಶುರು ಮಾಡಿದ್ವು. ಮದುವೆ ಆದ ಅಸಲೇ ಶಿಮ್ಲಾ ತೋರಿಸ್ಕೊಬಂದ್ರಿ. ನಮ್ಮ ಅದಕ್ಕೆ ಏನೇನು ನೋಡಿದ್ರಂತೆ? ಮದುವೆಕ್ಕಿಂತ ಮುಂಚೆ ಏನೇನು ನೋಡಿದ್ರೆ ಅದಕ್ಕೆ? ಸಿಮ್ಲಾ, ಮೊನಾಲಿ, ರತನ್ ಫಾಲ್ಸ್, ಚಂಡೀಗಢ. ನಮ್ಮ ಅದಕ್ಕೆ ಬರೀ ಕೌಕೋಡಿ, ಕಾರ್ಗೋಡ್, ಸುಳ್ಗಳ್ಳೆ. ಪುಣ್ಯ ಮಾಡಿರ್ಬೇಕು ಇಂಥ ಗಂಡನ ಪಡಿಯೋಕೆ. ಅದಕ್ಕೆ ಪುಣ್ಯ ಮಾಡಿರ್ಬೇಕು ನೀವು. ಮತ್ತೆ ಅವ್ರು ನೋಡಿ ಮನಾಲಿ ಎಲ್ಲ ತೋರ್ಸ್ಕೊ ಬಂದವ್ರೆ. ಫೋಟೋಸು ಕರ್ಕೊಂಡು ಹೋಗೋರ. ಒಳ್ಳೆ ಸಾಂಗ್. ನಿಮ್ಮ ಮದುವೆದೇ ನಂಗೆ ಕ್ಯಾಸೆಟ್ ತೋರಿಸಿಲ್ಲ, ಇನ್ನು ಟ್ರಿಪ್ಪಿಂದ ಏನು ತೋರಿಸ್ತೀರಾ? ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.